ಜೈಲಿಂದ ರಿಲೀಸ್ ಆಗ್ತಾ ಇದ್ದ ಹಾಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಟೆಂಪಲ್ ರನ್ ಮುಂದುವರಿತಾ ಇದೆ ಅನ್ನೋದರ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮೈಸೂರು ಚಾಮುಂಡೇಶ್ವರಿ ಸನ್ನಿಧಿಗೆ ಎಚ್.ಡಿ. ರೇವಣ್ಣ ಅವರು ಹೋಗಿ ವಿಶೇಷ ಪೂಜೆ ಸಂಕಲ್ಪವನ್ನೆಲ್ಲ ಮಾಡಿರೋದು ಕೂಡ ಕಂಡುಬಂತು. ದೇವರು ಧಾರ್ಮಿಕ ಆಚರಣೆಗಳ ಬಗ್ಗೆ ಅಪಾರವಾದಂತಹ ನಂಬಿಕೆ ಇಟ್ಕೊಂಡಿರುವಂತಹ ಎಚ್.ಡಿ. ರೇವಣ್ಣ ಅವರು ಸಂಕಷ್ಟದಿಂದ ತಾತ್ಕಾಲಿಕವಾಗಿ ಮುಕ್ತಿ ಹೊಂದ್ತಾ ಇದ್ದ ಹಾಗೆ ಮೊದಲು ಮಾಡಿದ ಕೆಲಸ ಮೈಸೂರು ಚಾಮುಂಡೇಶ್ವರಿ ಸನ್ನಿಧಿಗೆ ಹೋಗಿದ್ದು ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆದು ಪ್ರಾರ್ಥನೆಯನ್ನ ಕೂಡ ಸಲ್ಲಿಸಿದ್ರು. ದೇವೇಗೌಡರ ಕುಟುಂಬದ ಹೆಸರಲ್ಲಿ ಅರ್ಚನೆಯನ್ನ ಕೂಡ ರೇವಣ್ಣ ಅವರು ಮಾಡಿಸಿದ್ದು ಕೂಡ ಗಮನ ಸೆಳೆಯಿತು. ಕುಟುಂಬದ ಎಲ್ಲರ ಹೆಸರನ್ನ ಹೇಳಿ ರೇವಣ್ಣ ಅವರು ಅರ್ಚನೆ ಮಾಡಿಸಿದ್ರಂತೆ. 20 ನಿಮಿಷ ಚಾಮುಂಡಿಗೆ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಬಲಗೈಗೆ ರಕ್ಷಾ ಸೂತ್ರವನ್ನ ರೇವಣ್ಣ ಅವರು ಕಟ್ಟಿಸಿಕೊಂಡ್ರು. ಇಷ್ಟು ಮಾತ್ರ ಅಲ್ಲ, 40 ವರ್ಷದ ರಾಜಕೀಯದಲ್ಲಿ ನನ್ನ ಮೇಲೆ ಇದೇ ಫಸ್ಟ್ ಇಂಥ ಕೇಸು ಅಂತೆಲ್ಲ ಹೇಳಿದ್ದಾರೆ ಅವರು. ಚಾಮುಂಡೇಶ್ವರಿ ಏನ್ ಕರುಣೆ ತೋರಿಸ್ತಾಳೆ ನೋಡೋಣ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ಅದನ್ನ ತಾಯಿಗೆ ಬಿಟ್ಟಿದ್ದೀನಿ, ನ್ಯಾಯಾಂಗದ ಮೇಲೆ ನನಗೆ ನಂಬಿಕೆ ಇದೆ ಅಂತಷ್ಟೇ ರೇವಣ್ಣ ಅವರು ತಿಳಿಸಿದ್ದಾರೆ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನಾನು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ದೀನಿ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ. ರಾಜ್ಯದ ಜನತೆ, ನಾನು ಸುಮಾರು 40 ವರ್ಷಗಳ ಕಾಲ ರಾಜಕೀಯದಲ್ಲಿದ್ದೀನಿ. ನನ್ನ ಜೀವನದಲ್ಲಿ ಇದೇ ಫಸ್ಟು ನನ್ನ ಮೇಲೆ ಕೇಸ್ ಇರೋದು. ನ್ಯಾಯಾಂಗದಲ್ಲಿ ನಾನು ಇವತ್ತು ನಂಬಿಕೆ ಇದೆ. ನ್ಯಾಯಾಂಗ ಇವತ್ತು ಏನು ತೀರ್ಮಾನ ಅಷ್ಟು ಬಿಟ್ಟರೆ ನಾನು ಏನು ಹೇಳಿಲ್ಲ. ಆ ತಾಯಿ ಚಾಮುಂಡೇಶ್ವರಿ ಏನು ಕರುಣೆ ತೋರಿಸ್ತಾಳೆ ಅದು ಅಷ್ಟು ಬಿಟ್ಟು ನಾನು ಏನು ಹೇಳಲ್ಲ ಸರ್. ನಾನು ಇವತ್ತು ನ್ಯಾಯಾಲಯದಲ್ಲಿ ಕೇಸ್ ಇರುವಾಗ ನಾನೇನು ಮಾತಾಡೋದು.